ಮುಖ್ಯಮಂತ್ರಿ ಕಳೆದ ಒಂದು ವಾರದಿಂದ ಇದ್ರ ಬಗ್ಗೆ ಚಕಾರ ಎತ್ತುತ್ತಿಲ್ಲ. ಪಾಪ ಇದೆಂಥದ್ದು ದಾಖಲೆ ಮಾಡೋರಂತಲ್ಲ, ನಾಟಿ ಕೋಳಿ ಪಲಾವ್ ತಿನ್ಕೊಂಡು ಕೂತಿದ್ದೀರಾ? ಇವತ್ತವ್ರಿಗೆ ಚರ್ಚೆ ಇಲ್ಲ ಮುಖ್ಯಮಂತ್ರಿದು. ಅಂದರೆ ಅಲ್ಲೇ ಅವರವರಲ್ಲೇ ಗುಂಪು. ಒಬ್ಬರಿಗೆ ಶಾಸಕರ ಬೆಂಬಲ ಬೇಕು ಮುಖ್ಯಮಂತ್ರಿ ಆಗೋಕ್ಕೆ. ಪಾಪ ಅವರು ಅದಕ್ಕೆ ಭಾಳ ಸ್ಪೀಡಲ್ಲವ್ರೆ. ಇವತ್ತು ಅದಕ್ಕೋಸ್ಕರ ನನ್ನ ಕ್ಲಾರಿಫಿಕೇಷನ್, ನಾನು ಏನು ಹೇಳಿದ್ದೇನೆ, 2 ಬಾರಿ ನೀವು ಮಾಡಿದ್ದೀರಿ ಯಾವ ಒಂದು ಶವ ಸಂಸ್ಕಾರ ಅಂತಕ್ಕಂಥದ್ರಲ್ಲಿ ಯಾವುದೇ ರೀತಿಯಲ್ಲಿ ಪೋಸ್ಟ್ಮಾರ್ಟಮ್ದು ಯಾವುದೇ ರೀತಿಯಲ್ಲಿ ನಾನು ಹೇಳಿರ್ತಕ್ಕಂಥದ್ರಲ್ಲಿ ಉಡಾಫೆಯಿಂದ ಹೇಳಿಲ್ಲ. ಸಂಪೂರ್ಣವಾದ ಮಾಹಿತಿಯನ್ನು ಪಡೆದೇ ನಾನು ಹೇಳಿರ್ತಕ್ಕಂಥದ್ದು. ನಿಮ್ಮ ಯೋಗ್ಯತೆಗೆ ಸರಿಯಾದ ರೀತಿಯ ತನಿಖೆ ನಡೆಸ್ತಕ್ಕಂಥ ಪ್ರಾಮಾಣಿಕತೆ ಪಾರದರ್ಶಕತೆ ಇದ್ದರೆ ನಡೆಸಿ ತನಿಖೆನ ಸರಿಯಾಗಿ. ನೀವೇ ಎಲ್ಲ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಯಾವ ತನಿಖೆ ನಡೆಸಿ ಯಾವ ಅಧಿಕಾರಿ ಕೈಯಲ್ಲಿ ತನಿಖೆ ಮಾಡಿಸ್ತೀರಿ? ಇನ್ನೂ ಒಂದು ಅಂತ ಅಂದರೆ ಜನಾರ್ದನ್ ರೆಡ್ಡಿ ಮತ್ತು ಕುಮಾರಸ್ವಾಮಿ ಅವರು ಹೇಗಿದ್ರು ಅಂತ ಹಿಂದೆ ಗೊತ್ತಿದೆ. ನಾನು ಮೊನ್ನೆನೂ ಅದನ್ನೇ ಹೇಳಿದ್ದೀನಿ. ನಾನು ಹೇಳಿದೆ, ನಾನು ಇವತ್ತಿನ ಮಾಧ್ಯಮದ ಸ್ನೇಹಿತರ ಮುಂದೆ ಮಾತಾಡ್ತಿರೋದು ಯಾವುದೋ ರಾಗದ್ವೇಷಕ್ಕಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಕರ್ತವ್ಯ ನಿರ್ವಹಿಸಬೇಕು. ಆ ಹಿನ್ನೆಲೆಯಲ್ಲಿ ಈ ಸಬ್ಜೆಕ್ಟನ್ನು ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ನನ್ನ ಜನಾರ್ದನ್ ರೆಡ್ಡಿದು ಹಿಂದೆ ಆಗಿತ್ತು ಸಂಬಂಧ ಅವೆಲ್ಲ ಹಳೆ ಕತೆ ಬಿಡಿ. ಈಗ ನಾನು ಇವ್ರ ಜೊತೆನೂ ಪಾಪ ಸ್ವಲ್ಪ ದಿವಸ ಇದ್ನಲ್ಲ, 14 ತಿಂಗಳು ಪಾಪ ಬಂಡೆ ಥರ ನಾನು ಕಾಪಾಡಿದ್ರಲ್ಲ, ನೋಡಿದ್ದೀನಲ್ಲ, ಕಾಪಾಡ್ರಿ ಅದನ್ನ, ಕೈ ಎತ್ತಿ ಜೋಡೆತ್ತು ಅಂತ ಹೇಳಿ. ಅದರಿಂದ ರಾಜಕಾರಣದಲ್ಲಿ ಹೌದು ಒಂದು ಬಾರಿ ಒಂದಾಗಿರ್ತೀವಿ, ಒಂದು ಬಾರಿಗೆ ಬೇರೆ ಬೇರೆ ರೀತಿಯ ಡಿಫ್ರೆನ್ಸ್ಗಳು ಬಂದಿರ್ತದೆ. ಇಲ್ಲಿ ಡಿಫ್ರೆನ್ಸ್ ಬೇರೆ, ಆದರೆ ಇಂಥ ಘಟನೆ ಈ ರಾಜ್ಯದಲ್ಲಿ ನಡೀಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀನಿ. ಸರ್, 2 ವಿಚಾರ. ಈಗ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ 2 ಸಲ ಶವ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನೋ ಹೇಳೋದು ಬೇಡ, ವಿರೋಧ ಪಕ್ಷದವ್ರು ಸುಮ್ಮನಿದ್ರೆ ಸಾಕು, ಕಲ್ಯಾಣ ಕರ್ನಾಟಕನ ಯಾರು ಹಾಳು ಮಾಡಿದ್ದಾರೆ ಅನ್ನೋದು ಗೊತ್ತಿದೆ, ಈ ಜೈಲಿಗೆ ಹೋಗಿ ಬಂದವ್ರದ್ದು ಪರವಾಗಿ ನಿಂತ್ಕೊಂಡಿದ್ದಾರೆ. ಇವರೇನು ಮಾಡವ್ರೆ ಕಲ್ಯಾಣ ಕರ್ನಾಟಕನ? ಇವರೇನು ಉದ್ಧಾರ ಮಾಡವ್ರೆ? ಪ್ರಿಯಾಂಕ ಖರ್ಗೆ ಇಷ್ಟು ವರ್ಷ ಮಂತ್ರಿ ಆಗಿರೋದು ಒಂದು ಭಾಗ. ಇವ್ರ ತಂದೆ ಎಷ್ಟು ವರ್ಷ ಇದ್ದರು ಮಂತ್ರಿ? ಕಲ್ಯಾಣ ಕರ್ನಾಟಕ ಬಿಟ್ಬಿಡಿ, ಗುರ್ಮಿಟ್ಕಲ್ 8 ಬಾರಿ MLA ಅಲ್ವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು? ಏನಪ್ಪ ಮಾಡಿರೋದು ಗುರ್ಮಿಟ್ಕಲ್ಗೆ? ನೀವು ಏನು ಡೆವಲಪ್ಮೆಂಟ್ ಮಾಡಿದ್ದೀರಿ? ಕಲ್ಯಾಣ ಕರ್ನಾಟಕ ಒಂದು ಕಡೆ ಹೇಳೋಣ, ನೀವೇನು ಮಾಡಿದ್ದೀರಪ್ಪ? ನೀನು ನಿಮ್ಮಪ್ಪ ಇಬ್ಬರು ನಿಮ್ಮದೇನು ಕಾಂಟ್ರಿಬ್ಯೂಷನ್ ಅಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ? ತಾವು ಭಾಳ ಮೇಧಾವಿ ಅಂತ ಗೊತ್ತು ನನಗೆ ಮಾತಲ್ಲಿ. ನಿಮ್ಮ ಕೆಲಸ ಹೇಳ್ತಾ ಇದೆ ಅಲ್ಲಿ ಗೌರ್ಮೆಂಟ್ ಕಾಲಿಗೆ ಬಂದರೆ ಯಾವ ಮಟ್ಟಿಗೆ ಇಟ್ಟಿದ್ದೀರಿ? 8 ಅವಧಿಗೆ ಆ ಜನ ಓಟ್ ಹಾಕಿದ್ರಲ್ಲ ನಿಮಗೆ. ಗುರ್ಮಿಟ್ಕಲ್ ವಿಧಾನಸಭಾ ಕ್ಷೇತ್ರ ಹೇಗೆ ಇಟ್ಟಿದ್ದೀರಿ ಅಲ್ಲಿ ನೋಡಿದ್ರೆ ಜನ ಹೇಳ್ತಾರಲ್ಲಿ ಪರಿಸ್ಥಿತಿ ಏನಿದೆ. ನೀವು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತೀರಾ? ಇಲ್ಲಿ 2 ಬಾರಿ ಶವ ಪರೀಕ್ಷೆ ಮಾಡಿರೋದು ಕಾನೂನಲ್ಲಿ ಇದೆಯಾ? ಇಷ್ಟೆಲ್ಲ ನಿಮ್ಮ ಲೀಡರ್ಗಳು ಸರ್ಟಿಫಿಕೇಟ್ ಕೊಟ್ಕೊಂಡು, ನಿಮ್ಮ ಸತ್ಯಶೋಧನಾ ಸಮಿತಿಯವರು ಸರ್ಟಿಫಿಕೇಟ್ ಕೊಟ್ಟು ಯಾವ ತನಿಖೆ ಮಾಡ್ತೀರಿ ನೀವು? ನೀವು ಹೇಳ್ದಂಗೆ ಕೇಳ್ಕೊಂಡು ನಾವು ಬಾಯಿ ಮುಚ್ಕೊಂಡಿರ್ಬೇಕಾ? ಸರ್, ಇನ್ನೊಂದು ಹೊಸ ವಿಡಿಯೋ ವೈರಲ್ ಆಗಿದೆ ಆ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂಗೆ. ಅದರಲ್ಲಿ ಇವರು ನಾರಾ ಭರತ್ ರೆಡ್ಡಿ ಅವ್ರ ಬೆಂಬಲಿಗರ ಗನ್ನಿಂದನೇ ಫೈರ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದ್ರಲ್ಲಿ ಸಂಶಯನೇ ಇಲ್ಲ. ಫಸ್ಟೇನೆ ಹೇಳೋದ್ರಲ್ಲ, ಈಗ ಯಾರ ಮೇಲೆ ಆ್ಯಕ್ಷನ್ ತಗೋತೀರಿ, ಯಾವ ತನಿಖೆ ನಡೆಸ್ತೀರಿ, ಅದನ್ನೇ ನಾನು ಕೇಳ್ತಾ ಇರೋದೀಗ. ಇಬ್ಬರು ಡಾಕ್ಟ್ರನ್ನ ಯಾಕಪ್ಪ ಕರೆಸಿದ್ರಿ? ಈಗ ಆಯ್ತಪ್ಪ, ಒಂದೇ ಬಾರಿ ಆಗಿದೆ ಅಂತಲೇ ಇಟ್ಕೊಳ್ಳೋಣ. 3 ಅವರ್ಸ್ ಆದಮೇಲೆ ಇನ್ನೊಬ್ಬ ಡಾಕ್ಟ್ರ್ ಯಾಕೆ ಬಂದ? ಯಾರು ಕರೆಸಿದ್ದವ್ರನ್ನ?
ಇದು ಇಲ್ಲಿರೋ ಪ್ರಶ್ನೆ. ಅವನೇ ನಿಮ್ಮ ಬ್ರಿಮ್ಸ್ ಡೈರೆಕ್ಟ್ರೇ ಹೇಳ್ತಾನಲ್ಲ, ಬ್ರಿಮ್ಸ್ ಡೈರೆಕ್ಟ್ರು ಮೊದಲೊಬ್ಬರನ್ನ ಕರೆಸಿದ್ದು, ಆಮೇಲೆ ಮೊದಲು ಯಾರೋ ಯೋಗೀಶ ಅಂತ ಹೇಳಿ, ಆಮೇಲೆ ಚೇತನ ಅಂತ ಕರೆಸ್ದೋ 3 ಗಂಟೆ ಆದಮೇಲೆ ಅಂತ ಹೇಳಿ. ಯಾತಕ್ಕೆ ಮತ್ತೆ ಸೆಕೆಂಡ್ ಟೈಮ್ ಕರೆಸ್ಕೊಂಡ್ರೆ ಅವ್ರನ್ನ ಪೂಜೆ ಮಾಡೋಕ್ಕೆ ಕರೆಸಿದ್ರಾ ಇನ್ನೊಬ್ಬ ಡಾಕ್ಟ್ರನ್ನ ಗಂಧದ ಕಡ್ಡೆ ಹಚ್ಚೋದಕ್ಕೆ?